ಇರಬೇಕು. ನೋಡಿ, 9ನೇ ನಂಬರ್ ಅಂದಾಗ ತುಂಬಾ ಲಾಯಲ್ ನಂಬರ್ ಅಂತ ಹೇಳ್ತೀವಿ. ಅವರ ಮಾಸ್ಟರ್ಗೆ ಅವರು ತುಂಬಾ ಮರ್ಯಾದೆ ಕೊಡುವಂತ ವ್ಯಕ್ತಿಗಳಾಗಿರ್ತಾರೆ. ಯಾಕಂದ್ರೆ ಇಲ್ಲಿ 1 ಅಂತಂದ್ರೆ ರಾಜ, 9 ಅಂದ್ರೆ ಸೇನಾಧಿಪತಿ. ಓಕೆ. ಅಂದ್ರೆ ರಾಜನಿಗೆ ಆ ಸೇನಾಧಿಪತಿ ಒಳ್ಳೆ ಮ್ಯಾಚ್ ಆದ್ರೆ ಎಂತ ರಾಜ್ಯ ಬೇಕಾದ್ರೂ ಗೆಲ್ಬಹುದು ಅಂತ ಹೇಳ್ತಿರ್ತೀವಿ. ಖಂಡಿತ. ಸೊ ಅಷ್ಟು ಅದ್ಭುತವಾದಂತ ಶಕ್ತಿ ಇರುವಂತ ಒಂದು ನಂಬರ್ ಆದ್ರೆ 9ನೇ ನಂಬರು. ಬಹಳ ಮಾನವೀಯತೆ ಇರುವಂತ ಒಂದು ನಂಬರ್ ಅಂತ ಹೇಳ್ಬೋದು. ಅದ್ರಲ್ಲೂ ಕೂಡ ಯಾರಿಗಾರು ಕಷ್ಟ ಅಂದಾಗ ಮೊದಲು ಹೋಗುವಂತ ಜೀವಿಗಳು ಯಾರು ಅಂತಂದ್ರೆ ಈ 9ನೇ ನಂಬರ್ ಅವರು. ಅದರಲ್ಲೂ 1ಕ್ಕೆ 9ನೇ ನಂಬರ್ ಕಾಂಬಿನೇಷನ್ ಅಂದಾಗ ನೀವು ಹೇಳೋಂಗೆ ಇಲ್ಲ, ಬಹಳ ಸಕ್ಸಸ್ ಸಿಗುತ್ತೆ. ಬಟ್ ಒಂದು ಏನು ಅಂತಂದ್ರೆ ಕೋಪ ಕಮ್ಮಿ ಮಾಡ್ಕೊಬೇಕು. ಆ ಕೋಪ ಕಮ್ಮಿ ಮಾಡ್ಕೊಂಡಿಲ್ಲ ಅಂದಾಗ ಆ ಸಕ್ಸಸ್ ಏನಿದೆ ಅದು ಉಲ್ಟಾ ಆಗ್ಬಿಡುತ್ತೆ. ಸೊ ಇದು ಅನ್ಪ್ರಿಡಿಕ್ಟಬಲ್ ನೇಚರ್ ಅಂತ ಹೇಳ್ತೀವಿ 9ನೇ ನಂಬರ್ ಅವ್ರು. ಸೊ ಈ ನಾವು ನೋಡಿದೀವಿ ಲಾಸ್ಟ್ ಇಯರ್ 2025 9ನೇ ನಂಬರು, ಈ 9ನೇ ನಂಬರ್ ಅವ್ರಿಗೆ ಬಹಳ ಒಳ್ಳೆ ಸಕ್ಸಸ್ ಸಿಕ್ಕಿತ್ತು. ಸೊ ಈ ವರ್ಷ ನಿಮ್ಗೆ ಸಕ್ಸಸ್ ಇದೆ, ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ.